ಹಲೋ ಫ್ರೆಂಡ್ಸ್, ಇವತ್ತು 7ನೇ ತರಗತಿಯ ಯೂನಿಟ್ 4 ಲೆಗ್ ಟ್ರ್ಯಾಪ್ ಅನ್ನೋದನ್ನ ನೋಡ್ಕೊಂಡು ಬರೋಣ. ಟ್ರ್ಯಾಪ್ ಅಂತ ಹೇಳಿದ್ರೆ ಬಲೆ ಅಂತ, ಲೆಗ್ ಅಂತ ಹೇಳಿದ್ರೆ ಕಾಲು. ಸೊ ಇದ್ರ ಬಗ್ಗೆ ಒಂದು ಕಥೆನ ಕೊಟ್ಟಿದ್ದಾರೆ, ಅದು ನೋಡೋಣ. ಬಿಫೋರ್ ಯು ರೀಡ್ ದಿಸ್ ಸ್ಟೋರಿ. ಆಸ್ಕ್ ಯುವರ್ ಫ್ರೆಂಡ್ಸ್ ಹೂ ದೇ ಅಡ್ಮೈರ್ ಅಂಡ್ ವಾಟ್ ದೇ ವಾಂಟ್ ಟು ಬಿಕಮ್ ವೆನ್ ದೇ ಗ್ರೋ ಅಪ್. ಅಂದರೆ ಇಲ್ಲಿ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಅಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ಗೆ ಕೇಳಬೇಕಾಗತ್ತೆ, ಅವರ ಒಂದು ಅಚ್ಚುಮೆಚ್ಚಿನ ವ್ಯಕ್ತಿ ಯಾರು, ಅವರು ದೊಡ್ಡವರಾದ್ಮೇಲೆ ಏನಾಗೋದಕ್ಕೆ ಬಯಸ್ತಾರೆ ಅನ್ನೋದರಲ್ಲಿ ಬರೀಬೇಕು. ಅಂದ್ರೆ ಅವರ ಆಂಬಿಷನ್ ಏನು ಅಂತ. ದೆನ್ ಫಿಲ್ ಇನ್ ದಿಸ್ ಟೇಬಲ್. ಕೆಳಗಡೆ ಟೇಬಲ್ ಕೊಟ್ಟಿದೆ, ಅದನ್ನ ಫಿಲ್ ಮಾಡಬೇಕು. ನೋಡಿ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನೇಮ್ ಆಫ್ ಯುವರ್ ಫ್ರೆಂಡ್. ಫ್ರೆಂಡ್ಸ್ ನೇಮ್ನ ಬರ್ಕೊಳ್ಳಿ ಹೀಗೆ: ರಾಜು, ಸೋಮ, ಲಕ್ಷ್ಮಣ್, ರಾಮ್ ಅಂತ. ಪರ್ಸನ್ ಹಿ ಅಡ್ಮೈರ್ಸ್. ಸೊ ಅವರಿಗೆ ಅಚ್ಚುಮೆಚ್ಚಿನ ವ್ಯಕ್ತಿ ಯಾರು? ನೋಡಿ, ರಾಜುಗೆ ಸರ್ ಎಂ ವಿಶ್ವೇಶ್ವರಯ್ಯ, ಸೋಮ APJ ಅಬ್ದುಲ್ ಕಲಾಂ, ಸಾವಿತ್ರಿಬಾಯಿ ಫುಲೆ, ಬಚೇಂದ್ರಿ ಪಾಲ್. ವಾಂಟ್ಸ್ ಟು ಬಿಕಮ್ ವೆನ್ ಹಿ ಗ್ರೋಸ್ ಅಪ್. ಸೊ ಅವರ ಒಂದು ಅಚ್ಚುಮೆಚ್ಚಿನ ವ್ಯಕ್ತಿ ಯಾರು? ರಾಜುಗೆ ಸರ್ ಎಂ ವಿಶ್ವೇಶ್ವರಯ್ಯ. ಸೊ ಅವರ ತರನೇ ಅವನು ಎಂಜಿನಿಯರ್ ಆಗೋದಕ್ಕೆ ಬಯಸ್ತಾನೆ. ಸೊ ಅವರ ಇಂಟ್ರೆಸ್ಟ್ ಏನಿರುತ್ತೆ? ಎಂಜಿನಿಯರ್, ಸೈಂಟಿಸ್ಟ್, ಟೀಚರ್, ಮೌಂಟೇನಿಯರ್. ಸೊ ಈ ರೀತಿಯಾಗಿ ನೀವು ಬರೀಬೇಕಾಗತ್ತೆ. ಇಲ್ಲಿ ಒಂದು ಸ್ಟೋರಿನ ಕೊಟ್ಟಿದ್ದಾರೆ. ಅಮರ್ ಈಸ್ ಮೈ ಫ್ರೆಂಡ್. ಅಮರ್ ಅನ್ನೋರು ನನ್ನ ಫ್ರೆಂಡ್. ವಿ ವಾಕ್ ಟುಗೆದರ್ ಟು ಸ್ಕೂಲ್. ಸೊ ಏನ್ ಹೇಳ್ತಾರೆ? ನಾವಿಬ್ಬರು ಒಟ್ಟಿಗೆ ಸ್ಕೂಲ್ಗೆ ಹೋಗ್ತೇವೆ. ವಿ ಪಾಸ್ ಬೈ ಅ ಪಾಂಡ್ ಆನ್ ಅವರ್ ವೇ. ಸೊ ನಮಗೆ ಸ್ಕೂಲ್ ಹೋಗ್ಬೇಕಾದ್ರೆ ದಾರಿಯಲ್ಲಿ ನಮಗೆ ಒಂದು ಕೆರೆ ಸಿಗತ್ತೆ. ಪಾಂಡ್ ಅಂದ್ರೆ ಕೆರೆ. ಒನ್ ಈವ್ನಿಂಗ್ ವೆನ್ ವಿ ವರ್ ರಿಟರ್ನಿಂಗ್ ಹೋಮ್ ಫ್ರಮ್ ಸ್ಕೂಲ್ ವಿ ಸಾ ಅ ಬೇಬಿ ಡ್ರೌನಿಂಗ್ ಇನ್ ದ ಪಾಂಡ್. ಸೊ ಒಂದಿನ ಸಂಜೆ ಏನಾಗುತ್ತೆ, ಅವರು ಸ್ಕೂಲಿಂದ ವಾಪಸ್ ಬರ್ತಾ ಇರಬೇಕಾದ್ರೆ ಒಂದು ಮಗುವನ್ನ ನೋಡ್ತಾರೆ. ಆ ಕೆರೆಯಲ್ಲಿ ಮುಳುಗ್ತಾ ಇರೋದನ್ನ ಅವರು ನೋಡ್ತಾರೆ. ಸಡನ್ಲಿ ಅಮರ್ ಜಂಪ್ಡ್ ಇನ್ ಟು ದ ವಾಟರ್ ಅಂಡ್ ಸೇವ್ಡ್ ದ ಬೇಬಿ. ಸೊ ಆ ಮಗುವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ನನ್ನ ಫ್ರೆಂಡ್ ಆ ಕೆರೆನಲ್ಲಿ, ಆ ನೀರಲ್ಲಿ ಧುಮುಕ್ತಾನೆ. ಅಮರ್ ಜಂಪ್ಡ್ ಇನ್ ಟು ದ ವಾಟರ್ ಅಂಡ್ ಸೇವ್ಡ್ ದ ಬೇಬಿ. ಹಾಗೇನೆ ಆ ಮಗುವನ್ನ ರಕ್ಷಿಸ್ತಾನೆ ಅಂತಲ್ಲಿ ಹೇಳ್ತಾರೆ. ವಾಟ್ ಡಸ್ ದಿಸ್ ಶೋ ಅಬೌಟ್ ಅಮರ್? ಸೊ ಇಲ್ಲಿ ಕೆಲವು ಕ್ವೆಶನ್ ಕೊಟ್ಟಿದ್ದಾರೆ, ಅದಕ್ಕೆ ಆನ್ಸರ್ ಮಾಡಬೇಕು. ವಾಟ್ ಡಸ್ ದಿಸ್ ಶೋ ಅಬೌಟ್ ಅಮರ್? ದಿಸ್ ಶೋಸ್ ದ್ಯಾಟ್ Amar is a brave boy. What would you have done if you had been in that situation? I would have helped the kid like Amar. Write about a brave act of someone known to you in about 2 to 4 sentences. So ಇಲ್ಲಿ ನಿಮಗೆ ತಿಳಿದಿರುವಂತಹ ಒಂದು ಇದೇ ರೀತಿಯಂತಹ ಒಂದು ಬ್ರೇವ್ ಆಕ್ಟ್ ಏನಿರುತ್ತೆ ಅಂದ್ರೆ ಧೈರ್ಯದಿಂದ ಯಾರಾದ್ರೂ ಒಬ್ಬ ನಿಮ್ಮ ಫ್ರೆಂಡ್ ಕಾಪಾಡಿದ್ರೆ ಯಾರನ್ನಾದ್ರೂ, ಸೊ ಅದನ್ನ ಒಂದು ಬರೀರಿ ಒಂದು ಕಥೆನ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. ಮೈ ಬ್ರದರ್ ಅಂಡ್ ಐ ವರ್ ಇನ್ ದ ಮಾರ್ಕೆಟ್ ಟು ಪರ್ಚೇಸ್ ಸಮ್ ನೋಟ್ಬುಕ್ಸ್. ವಿ ಸಾ 2 little kids playing by the roadside. Suddenly a stray bull attacked one of the kid. My brother rushed towards the kid and saved him. You can also start your narration with the sentence. ಸೊ ಹಾಗೆ ಯಾವ್ದಾದ್ರು ಒಂದು ಕಥೆನ ನೀವು ಇಲ್ಲಿ ಬರಿಬೇಕಾಗತ್ತೆ. ಅಂದ್ರೆ a sentence the boy was ಅಂತ ಶುರು ಮಾಡಬೇಕಾಗತ್ತೆ. The boy was playing with his sister in the playground. Suddenly the stray dog attacked his sister. The boy took a big stick and hit the dog. Thus he saved his little sister. Leg trap. ಮನೋರಮಾ ಜಾಫಾ ಅನ್ನೋರು ಈ ಒಂದು ಕಥೆನ ಬರೆದಿದ್ದಾರೆ. ಧೀರ ವಾಸ್ ಅ ಶೂ ಶೈನ್ ಬಾಯ್. ಧೀರ ಅನ್ನೋ ಒಂದು ಹುಡುಗ ಏನಾಗಿದ್ದ? ಶೂ ಶೈನ್, ಇವಾಗ ಶೂ ಪಾಲಿಶ್ ಮಾಡ್ತಾರಲ್ಲ, ಸಾರಿ, ಶೂ ಶೈನ್ ಬಾಯ್ ಅಂತ ಹೇಳ್ತಾರೆ. ಹಿ ಲಾಸ್ಟ್ ಹಿಸ್ ಫಾದರ್ ವೆನ್ ಹಿ ವಾಸ್ ವೆರಿ ಯಂಗ್. ಸೊ ಅವನಿಗೆ ಏನಾಗಿತ್ತು, ಅವನು ತನ್ನ ತಂದೆಯನ್ನ ಕಳ್ಕೊಂಡಿದ್ದ. ಅವನು ಚಿಕ್ಕವನಿರ್ಬೇಕಾದ್ರೆ ಅವನ ತಂದೆ ತೀರ್ಕೊಂಡಿದ್ರು. ಅಂಡ್ ಲಿವ್ ವಿತ್ ಹಿಸ್ ಮದರ್ ಅಂಡ್ ಸಿಸ್ಟರ್. ಸೊ ಅವನು ತನ್ನ ತಾಯಿ ಮತ್ತು ತಂಗಿಯ ಜೊತೆ ಬದುಕ್ತಾ ಇದ್ದ. ಹಿ ವಾಸ್ ಅ ಹಾರ್ಡ್ ವರ್ಕಿಂಗ್ ಬಾಯ್. ಅವನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುವಂತ ಹುಡುಗ ಆಗಿದ್ದ. ಆಫ್ಟರ್ ಸ್ಕೂಲ್ he would sit near a cinema hall and polish shoes for a living. So after school ಮುಗಿದ ನಂತರ he would sit near a cinema hall ಥಿಯೇಟರ್ ಏನಿರುತ್ತಲ್ಲ, ಸೊ ಸಿನಿಮಾ ಥಿಯೇಟರ್ ಹೊರಗಡೆ ಅವನು ಕುತ್ಕೊಂಡ್ಬಿಟ್ಟು ಶೂ ಪಾಲಿಶ್ ನ ಮಾಡ್ತಾ ಇದ್ದ. ಅದು ಅವನ ಜೀವನಕ್ಕೆ ಆಧಾರವಾಗಿತ್ತು. ಶೂ ಪಾಲಿಶ್ ಮಾಡಿಬಿಟ್ಟು ಸಂಪಾದನೆ ಮಾಡಿ ತನ್ನ ತಾಯಿ ಮತ್ತು ತಂಗಿಯನ್ನ ಸಾಕ್ತಾ ಇದ್ದ ಅವನು. ಕರೆಕ್ಟ್. ಸೊ ಶೂ ಪಾಲಿಶ್, ಶೂ ಶೈನ್ ಬಾಯ್ ಬಗ್ಗೆ ಇಲ್ಲಿ ಸ್ಟೋರಿ ಇದೆ. Check your understanding. Answer the following in a word or a phrase or a sentence each. ಕೆಳಗಡೆ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, ಉತ್ತರ ನೋಡೋಣ. What is the name of the shoe shine boy? The name of the shoe shine boy is Dheera.
Who was he living with? He was living with his mother and sister. Where did he sit to earn a living? He sat near a cinema hall and polished shoes to earn a living. One day it was very hot. ಸೊ ಒಂದಿನ ಏನಾಗಿತ್ತು, ತುಂಬ ಬಿಸಿಲಿತ್ತು, ತುಂಬ ಶೆಕೆ ಆಗ್ತಾಯಿತ್ತು ಅಂತಲ್ಲ, ತುಂಬ ಬಿಸಿಲಿತ್ತು. ಧೀರ ಸ್ಯಾಟ್ ಅಂಡರ್ ಅ ಟ್ರೀ ಕೌಂಟಿಂಗ್ ಹಿಸ್ ಡೇಸ್ ಅರ್ನಿಂಗ್ಸ್. ಓಕೆ, ಸೊ ಆ ದಿನ ತುಂಬ ಬಿಸಿಲಾಗಿದ್ದರಿಂದ ಏನ್ಮಾಯಿತು, ಧೀರ ಸ್ಯಾಟ್ ಅಂಡರ್ ಅ ಟ್ರೀ, ಒಂದು ಮರದ ಕೆಳಗಡೆ ಕೂತ್ಕೊಂಡು ಕೌಂಟಿಂಗ್ ಹಿಸ್ ಡೇಸ್ ಅರ್ನಿಂಗ್ಸ್. ಸೊ ಆ ದಿನ ಏನು ಗಳಿಕೆ ಆಗಿತ್ತು, ವ್ಯಾಪಾರ ಆಗಿತ್ತು, ಅದನ್ನು ಆ ದುಡ್ಡನ್ನು ಅವನು ಎಣಿಸ್ತಾ ಒಂದು ಮರದ ಕೆಳಗಡೆ ಕೂತ್ಕೊಂಡಿದ್ದ. ಆ್ಯಂಡ್ ಹಮ್ಮಿಂಗ್ ಅ ಪಾಪ್ಯುಲರ್ ಟ್ಯೂನ್ ವೆನ್ ಹಿ ಓವರ್ ಹರ್ಡ್ ಅ passer by say, a thief has just robbed and escaped from the jewelry shop. ಸೊ ಧೀರ ಏನು ಮಾಡ್ತಾ ಇದ್ದ, ಒಂದು ಮರದ ಕೆಳಗಡೆ ಕೂತ್ಕೊಂಡು ಹಣವನ್ನು ಎಣಿಸ್ತಾ ಇದ್ದ. ಹಾಗೇನೆ ಹಮ್ಮಿಂಗ್ ಅ ಪಾಪ್ಯುಲರ್ ಟ್ಯೂನ್, ಹಾಗೇನೆ ಒಂದು ಹಾಡನ್ನ ಹಾಡ್ತಾ ಇದ್ದ. ಅಂದರೆ ಏನಂತ, ಹಮ್ಮಿಂಗ್ ಅಂತ ಹೇಳಿದ್ರೆ ಗುನುಗುವುದು ಅಂತ, ಹಾಡ್ತಾ ಇದ್ದ, ಅದನ್ನ ಗುನುಗ್ತಾ ಇದ್ದ, ಅಂತ ಹಾಡ್ತಾರಲ್ವಾ, ಅದೇ ರೀತಿಯಾಗಿ ಹೇಳ್ತಾ ಇದ್ದ. ಸೊ ಆಗಲೇ ಏನಾಗುತ್ತೆ, ವೆನ್ ಹಿ ಓವರ್ ಹರ್ಡ್ ಅ ಪಾಸರ್ ಬಾಯ್ ಸೇ, ಸೊ ಆವಾಗ ಅಲ್ಲಿ ಯಾರೋ ಒಬ್ರು ಹೋಗ್ತಾ ಇರೋರು ಇನ್ನೂ ಮಾತಾಡ್ಕೋತಾ ಇರ್ತಾರೆ. ಸೊ ಅದನ್ನ ಅವನಿಗೂ ಕೇಳಿಸ್ಕೊತಾನೆ. ಅದನ್ನ ಏನಂತ ಇರ್ತಾರೆ ಅವರು ಅಂದರೆ, ಅ ಥೀಫ್ ಹ್ಯಾಸ್ ಜಸ್ಟ್ ರಾಬ್ಡ್ ಆ್ಯಂಡ್ ಎಸ್ಕೇಪ್ಡ್ ಫ್ರಮ್ ದ ಜ್ಯುವೆಲ್ರಿ ಶಾಪ್. ಸೊ ಅಲ್ಲಿ ಒಂದು ಆಭರಣದ ಅಂಗಡಿ ಇರುತ್ತೆ, ಜ್ಯುವೆಲ್ರಿ ಶಾಪ್. ಅಲ್ಲಿಂದ ಒಬ್ಬ ಕಳ್ಳ ಒಂದು ಬಂಗಾರವನ್ನು ಎತ್ಕೊಂಡು ಕಳ್ಳತನ ಮಾಡಿಕೊಂಡು, ಜಸ್ಟ್ ರಾಬ್ಡ್, ಕಳ್ಳತನ ಮಾಡಿಕೊಂಡು ಓಡೋಗಿದ್ದಾನೆ, ಎಸ್ಕೇಪ್ಡ್ ಅಂತ ಹೇಳ್ಕೊಳ್ತಾ ಇರ್ತಾರೆ. ಸೊ ಅದನ್ನು ಧೀರ ಕೇಳಿಸ್ಕೊತಾನೆ. ಧೀರ ಸ್ಟಾಪ್ಡ್ ಕೌಂಟಿಂಗ್. ಸೊ ಅದನ್ನು ಕೇಳಿಸ್ಕೊಂಡ್ಬಿಟ್ಟು ಅವನು ಹಣನ ಎಣಿಸ್ತಾ ಇರ್ತಾನಲ್ವ, ಅದನ್ನು ಸ್ಟಾಪ್ ಮಾಡ್ತಾನೆ, ಆ ಎಣಿಕೆನ ಸ್ಟಾಪ್ ಮಾಡ್ತಾನೆ. ಹಿ ಕ್ವಿಕ್ಲಿ ಪುಟ್ ಹಿಸ್ ಮನಿ ಬ್ಯಾಕ್ ಇನ್ ಹಿಸ್ ಪಾಕೆಟ್. ಸೊ ಆ ದುಡ್ಡನ್ನು ಅವನು ವಾಪಸ್ ಅವನ ಪಾಕೆಟ್ ಒಳಗಡೆ ಹಾಕೋತಾನೆ. ಆ್ಯಂಡ್ ಆಸ್ಕ್ಡ್ ದ ಪಾಸರ್ ಬಾಯ್, ವೆನ್, ವೇರ್. ಸೊ ಅವಾಗ ಅಲ್ಲಿ ಹೋಗ್ತಾ ಇದ್ದಂತಹ ವ್ಯಕ್ತಿಗೆ ಧೀರ ಕೇಳ್ತಾನೆ, ಯಾವಾಗ ಕಳ್ಳತನ ಆಯಿತು, ಎಲ್ಲಾಯಿತು ಅಂತ. ಆವಾಗ ಆ ವ್ಯಕ್ತಿ ಆನ್ಸರ್ ಮಾಡ್ತಾನೆ, ಜಸ್ಟ್ ನಾವು ಈಗಲೇ ಆಯಿತು ಕಳ್ಳತನ. ಹಿ ಸ್ಟೋಲ್ ಅ ಗೋಲ್ಡ್ ನೆಕ್ಲೆಸ್. ಆ ಕಳ್ಳ ಒಂದು ಬಂಗಾರದ ನೆಕ್ಲೆಸನ್ನು ಕದ್ದಿದ್ದಾನೆ. ಆ್ಯಂಡ್ ಮ್ಯಾನೇಜ್ ಟು ರನ್ ಅವೇ. ಹಾಗೇನೆ ಅವನಲ್ಲಿಂದ ಓಡೋಗ್ಬಿಟ್ಟಿದ್ದಾನೆ ಅಂತಲ್ಲಿ ಹೇಳ್ತಾನೆ. ದೇ ಸೇ ಹಿ ಹ್ಯಾಸ್ ಅ ಬೇರ್ಡ್. ಸೊ ಸೇಯಿಂಗ್ ದ ಪಾಸರ್ ಬಾಯ್ ವೆಂಟ್ ಆನ್ ಹಿಸ್ ವೇ. ಹಾಗೇನೆ ಅಲ್ಲಿದ್ದವರು ಏನಂತ ಹೇಳಿದ್ದಾರೆ, ಅವನಿಗೆ ಒಂದು ಗಡ್ಡ ಇತ್ತು ಅಂತ ಇಲ್ಲಿ ಹೇಳ್ತಾರೆ. ಆ ರೀತಿಯ ಹೇಳ್ತಾ ಆ ವ್ಯಕ್ತಿ ತಾನು ಏನು ಇನ್ಫಾರ್ಮೇಶನ್ ಕೊಡುತ್ತೋ ಅದನ್ನು ಕೊಟ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಪ್ರಶ್ನೆಗಳಿದ್ದಾವೆ, ಉತ್ತರ ನೋಡ್ಕೊಂಡು ಬರೋಣ. ವಾಟ್ ವಾಸ್ ಧೀರಾ ಡೂಯಿಂಗ್ ವೆನ್ ಹಿ ವಾಸ್ ಹಮ್ಮಿಂಗ್ ಅ ಟ್ಯೂನ್? ಧೀರ ವಾಸ್ ಕೌಂಟಿಂಗ್ ಹಿಸ್ ಡೇಸ್ ಅರ್ನಿಂಗ್ಸ್ ವೆನ್ ಹಿ ವಾಸ್ ಹಮ್ಮಿಂಗ್ ಅ ಟ್ಯೂನ್. What made him stop it? Dhira overheard a passerby saying, a thief has just robbed and escaped from the jewelry shop, which made him stop the count. The passerby gave Dhira 3 pieces of news. They were, a thief has just robbed and escaped from the jewelry shop. Just now, he stole a gold necklace and managed to run away. They say he has a beard. Dhira was about to go towards the jewelry shop to find out more details when a customer came to him. ಸೊ ಆಗ ಧೀರ ಏನು ಮಾಡ್ತಾನೆ, ಆ ಒಂದು ಕಳ್ಳತನದ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ನ ಕೇಳ್ಕೋಬೇಕು ಅಥವಾ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಅವನು ಆ ಆಭರಣದ ಅಂಗಡಿಗೆ ಹೋಗಲಿಕ್ಕೆ ರೆಡಿ ಆಗ್ತಾನೆ. ಸೊ ಆಗ ಅದೇ ಟೈಮಲ್ಲಿ ಏನಾಗುತ್ತೆ, ಒಬ್ಬ ಕಸ್ಟಮರ್ ಬರ್ತಾನೆ. ಬಾಯ್, ಪಾಲಿಶ್ ಮೈ ಶೂಸ್ ನೈಸ್ಲಿ, ದರ್ ಈಸ್ ನೋ ಹರಿ. ಸೊ ಬಂದ್ಬಿಟ್ಟು, ಏ ಹುಡುಗ, ನನ್ನ ಶೂಸ್ನ ಪಾಲಿಷ್ ಮಾಡು, ಚೆನ್ನಾಗಿ ಪಾಲಿಷ್ ಮಾಡು, ಏನೂ ಅರ್ಜೆಂಟ್ ಇಲ್ಲ, ಅವಸರ ಏನೂ ಇಲ್ಲ ಅಂತ ಹೇಳ್ತಾನೆ. ಹಿ ಸೆಟ್ ಲುಕಿಂಗ್ ಅಟ್ ಹಿಸ್ ರಿಸ್ಟ್ ವಾಚ್. ಸೊ ತನ್ನ ಕೈಲಿದ್ದಂತಹ ಒಂದು ವಾಚನ್ನು ನೋಡ್ತಾ ಹೇಳ್ತಾನೆ. ದ ಕಸ್ಟಮರ್ ವಾಸ್ ವೇರಿಂಗ್ ಅ ಪಿಂಕ್ ಶರ್ಟ್ ಆ್ಯಂಡ್ ಅ ರೆಡ್ ಟೈ. ಸೊ ಆ ಕಸ್ಟಮರ್ ನೋಡೋದಕ್ಕೆ ಹೇಗಿದ್ದ ಅಂದರೆ, ಸೊ ಆ ಕಸ್ಟಮರ್ ಒಂದು ಪಿಂಕ್ ಶರ್ಟ್ನ ಹಾಕೊಂಡಿದ್ದ, ಹಾಗೆ ಒಂದು ರೆಡ್ ಟೈನ ಕೂಡ ಹಾಕೊಂಡಿದ್ದ. ಹಿ ಲುಕ್ಡ್ ಲೈಕ್ ಅ ರಿಚ್ ಮ್ಯಾನ್. ಅವನು ನೋಡೋದಕ್ಕೆ ಒಬ್ಬ ಶ್ರೀಮಂತ ವ್ಯಕ್ತಿ ಹಾಗೆ ಕಾಣಿಸ್ತಾ ಇದ್ದ. ಧೀರಾ ಸ್ಯಾಟ್ ಡೌನ್ ಇಮಿಡಿಯೇಟ್ಲಿ ಟು ಪಾಲಿಶ್ ಹಿಸ್ ಶೂಸ್.
ಸೊ ಆಗ ಕಸ್ಟಮರ್ ಬಂದಿದಾರಲ್ಲ ಅಂತ ಧೀರ ಏನು ಮಾಡ್ದ, ತನ್ನ ಜಾಗದಲ್ಲಿ ಕೂತ್ಕೊಂಡು ಅವನ ಒಂದು ಶೂಸ್ನ ಪಾಲಿಷ್ ಮಾಡೋದಕ್ಕೆ ಶುರು ಮಾಡ್ತಾನೆ. ದೋ ಹಿಸ್ ಮೈಂಡ್ ವಾಸ್ ಸ್ಟಿಲ್ ಆನ್ ದ ಥೆಫ್ಟ್. ಅವನು ತನ್ನ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಕೂಡ ಅವನ ಒಂದು ಮೈಂಡಲ್ಲಿ ಏನಿತ್ತು, ಅವನ ಮನಸ್ಸು ಆ ಒಂದು ಕಳ್ಳತನದ ಬಗ್ಗೆನೇ ಯೋಚನೆ ಮಾಡ್ತಾ ಇತ್ತು. ದ ಮ್ಯಾನ್ ಫಸ್ಟ್ ಪುಟ್ ಹಿಸ್ ಲೆಫ್ಟ್ ಫುಟ್ ಆನ್ ದ ಸ್ಟ್ಯಾಂಡ್. ಸೊ ಆ ವ್ಯಕ್ತಿ ತನ್ನ ಎಡಗಡೆ ಕಾಲೇನಿರುತ್ತೆ ಅದನ್ನ ಆ ಸ್ಟ್ಯಾಂಡ್ ಮೇಲೆ ಇಡ್ತಾನೆ. ವಿತ್ ಹಿಸ್ ಯೆಲ್ಲೋ ಕ್ಲಾತ್ ಧೀರ ಡಸ್ಟೆಡ್ ದ ಶೂ ಕ್ವಿಕ್ಲಿ. ಸೊ ಧೀರನ ಹತ್ರ ಇದ್ದಂತಹ ಒಂದು ಹಳದಿ ಬಟ್ಟೆಯಲ್ಲಿ ಅವನ ಶೂವನ್ನು ನೀಟಾಗಿ ಆ ಧೂಳನ್ನೆಲ್ಲ ತೆಗಿತಾನೆ. ದೆನ್ ಹಿ ಓಪನ್ ಅ ಟಿನ್. ಹಾಗೆ ಒಂದು ಟಿನ್ನ ಓಪನ್ ಮಾಡಿಬಿಟ್ಟು ಟುಕ್ ಔಟ್ ಸಮ್ ಪಾಲಿಶ್. ಪಾಲಿಶ್ ಟಿನ್ ಇರುತ್ತಲ್ವ, ಬಾಕ್ಸ್ ಇರುತ್ತಲ್ವ ಚಿಕ್ಕದು ಶೂ ಪಾಲಿಶ್ ಮಾಡೋದಕ್ಕೆ, ಆ ಪಾಲಿಶ್ ಡಬ್ಬದಿಂದ ಸ್ವಲ್ಪ ಪಾಲಿಶ್ನ ತಗೋತಾನೆ. ಆ್ಯಂಡ್ ಸ್ಮಿಯರ್ಡ್ ಇಟ್ ಆನ್ ದ ಶೂ ವಿತ್ ಹಿಸ್ ಬ್ರಷ್. ಸೊ ಹಾಗೆ ಅವನ ಹತ್ರ ಇದ್ದಂಥ ಒಂದು ಬ್ರಷಿಂದ ಆ ಪಾಲಿಶ್ನ ತಗೊಂಡು ಶೂ ಮೇಲೆ ಹಚ್ತಾನೆ. ಆ್ಯಂಡ್ ಸ್ಟಾರ್ಟೆಡ್ ಶೈನಿಂಗ್ ದ ಶೂ. ಹಾಗೆಯೇ ಆ ಒಂದು ಶೂನ ಶೈನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಪ್ರಶ್ನೆಗಳಿದ್ದಾವೆ, ಉತ್ತರ ನೋಡೋಣ. ಹೂ ಸ್ಟಾಪ್ಡ್ ಧೀರ ಫ್ರಮ್ ಗೋಯಿಂಗ್ ಟು ದ ಶಾಪ್? ಅ ಕಸ್ಟಮರ್ ಸ್ಟಾಪ್ಡ್ ಧೀರ ಫ್ರಮ್ ಗೋಯಿಂಗ್ ಟು ದ ಶಾಪ್. ದ ಸ್ಟ್ರೇಂಜರ್ ಆಸ್ಕ್ಡ್ ಧೀರ ಟು ಡೂ ಹಿಸ್ ವರ್ಕ್ ಸ್ಲೋಲಿ ಆಸ್ ಹಿ ಹ್ಯಾಡ್ ಅ ಲಾಟ್ ಆಫ್ ಟೈಮ್. What made the man look like a rich man? The customer was wearing a wristwatch, a pink shirt and a red tie, which made him look like a rich man. Through the corner of his eye, Dheera saw two policemen approaching. So, Dheera polish ಮಾಡಬೇಕಾದ್ರೆ ಒಂದೆರಗಣ್ಣಿಂದ ನೋಡ್ತಾನೆ. ಏನು ನೋಡ್ತಾನೆ? ಇಬ್ರು ಪೊಲೀಸರು ಅವ್ರ ಕಡೆನೆ ಬರ್ತಾ ಇರ್ತಾರೆ, ಸಮೀಪಿಸ್ತಾರೆ, ಅಪ್ರೋಚಿಂಗ್. ಹಿ ವಾಸ್ ಈಗರ್ ಟು ಆಸ್ಕ್ ದೆಮ್ ಅಬೌಟ್ ದ ಥೆಫ್ಟ್. ಸೊ ಆಗ ಧೀರಾಗ ಏನನ್ಸುತ್ತೆ, ಅವನಿಗೆ ತುಂಬ ಆತರದಿಂದ ಅವ್ರಿಗೆ ಆ ಕಳ್ಳತನದ ಬಗ್ಗೆ ಕೇಳಬೇಕು ಅಂತ ಅವನಿಗೆ ಅನ್ಸೋಕೆ ಶುರು ಆಗುತ್ತೆ. ಬಟ್ ದ ಕಸ್ಟಮರ್ ಸೀಮ್ ಟು ಹ್ಯಾವ್ ಲಾಸ್ಟ್ ಹಿಸ್ ಟೆಂಪರ್. ಸೊ ಅದೇ ಸಂದರ್ಭದಲ್ಲಿ ಕಸ್ಟಮರ್ಗೆ ಸಿಟ್ಟು ಬರುತ್ತೆ. ಯಾಕಂದರೆ ಇವನು ಶೂ ಪಾಲಿಷ್ ಮಾಡ್ದೇನೆ ಪೊಲೀಸರನ್ನ ನೋಡ್ತಾ ಇದ್ದಾನಲ್ವಾ ಅಂತ ಸಿಟ್ಟು ಬರುತ್ತೆ. ಯು ಸಿಲ್ಲಿ ಬಾಯ್, ಈ ಮೂರ್ಖ ಹುಡುಗ, ಯು ಆರ್ ನಾಟ್ ಡೂಯಿಂಗ್ ಯುವರ್ ಜಾಬ್ ವೆಲ್. ನೀನು ನಿನ್ನ ಕೆಲಸ ನೀಟಾಗಿ ಮಾಡ್ತಾ ಇಲ್ಲ. ಹಿ ಕ್ರೈಡ್, ಕೂಗ್ತಾನೆ. ಗ್ಲಾನ್ಸಿಂಗ್ ಕ್ವಿಕ್ಲಿ ಅಟ್ ದ ಪೊಲೀಸ್ ಮ್ಯಾನ್. ಗ್ಲಾನ್ಸಿಂಗ್ ಅಂತ ಹೇಳಿದ್ರೆ ಅವರ ಕಡೆ ನೋಡ್ತಾ, ಪೊಲೀಸ್ ಕಡೆ ಕಣ್ಣು ಹಾಯಿಸ್ತಾ ಹೇಳ್ತಾನೆ. ಯಾರಿಗೆ? ಧೀರನ್ಗೆ ಬೈತಾನೆ, ನಿನ್ನ ಜಾಬ್ನ ನೀಟಾಗಿ ಮಾಡ್ತಾ ಇಲ್ಲ ಅಂತ. ಪಾಲಿಶ್ ಮೈ ಶೂಸ್, ನನ್ನ ಶೂಸ್ನ ನೀಟಾಗಿ ಪಾಲಿಷ್ ಮಾಡು. ಟಿಲ್ ದೇ ಶೈನ್, ಅದು ಶೈನ್ ಆಗೋ ತನಕ ನೀಟಾಗಿ ಪಾಲಿಷ್ ಮಾಡು. ದೇರ್ ಆರ್ ಸ್ಟಿಲ್ 5 more minutes ಫಾರ್ ದ ಶೋ ಟು ಬಿ ಓವರ್. ಸೊ ಹಾಗೇನಂತಾನೆ, ಇನ್ನೂ 5 minutes ಇದೆ. ಒಂದು ಸಿನಿಮಾ ಹಾಲ್ ಆಚೆ ಕೂತಿರ್ತಾನಲ್ಲ, ಸೊ ಸಿನಿಮಾ ಮುಗಿಯೋದಕ್ಕೆ ಇನ್ನು 5 minutes ಇದೆ, ನನ್ನ ಶೂನ ನೀಟಾಗಿ ಪಾಲಿಷ್ ಮಾಡು, ಅರ್ಜೆಂಟ್ ಏನಿಲ್ಲ ನಿನಗೆ ಅಂತ ಕೂಗಾಡ್ತಾನೆ. Questions is the answer ನೋಡೋಣ. Which sentence in paragraph 5 shows the impatience of the customer? The sentence, you silly boy, you are not doing your job well, shows the impatience of the customer. How long did the customer ask Dheera to polish his shoes? The customer asked Dheera to polish his shoes until they shine. At first, he gave 5 minutes, but when he saw the police, he gave 2 minutes to polish his shoes. Dheera was disturbed. ಆ ಕಸ್ಟಮರ್ ಬೈದಾಗ ಧೀರ ಡಿಸ್ಟರ್ಬ್ ಆಗ್ತಾನೆ, ಅಂದರೆ ತೊಂದರೆ ಅಂತ ಅನ್ಸುತ್ತೆ ಅವನಿಗೆ. ಹಿ ಮಸ್ಟ್ ಬಿ ಅನ್ ಇನ್ಫ್ಲೂಯೆನ್ಷಿಯಲ್ ಮ್ಯಾನ್, ಅಂದರೆ ಧೀರ ಅಂದ್ಕೋತಾನೆ ಈ ಮನುಷ್ಯ ಯಾರೋ ಪ್ರಭಾವಿ ವ್ಯಕ್ತಿ ಆಗಿರಬೇಕು. ಹಿ ಮೇ ಈವನ್ ಕಂಪ್ಲೇನ್ ಅಬೌಟ್ ಮೀ ಟು ದ ಪೊಲೀಸ್ ಮ್ಯಾನ್. ಸೊ ಅಲ್ಲಿ ಪೊಲೀಸ್ ಮ್ಯಾನ್ ಏನು ಹೋಗ್ತಾ ಇರ್ತಾರೆ, ಪೊಲೀಸರು ಏನು ಹೋಗ್ತಾ ಇರ್ತಾರೆ, ಅವ್ರಿಗೆ ಕಂಪ್ಲೇಂಟ್ ಮಾಡಬಹುದು ಇವನು ಅಂತ ಹಿ ಥಾಟ್. ಸೊ ಹಿ ಕಾನ್ಸಂಟ್ರೇಟೆಡ್ ಹಿಸ್ ಅಟೆನ್ಷನ್ ಆನ್ ಪಾಲಿಶಿಂಗ್ ದ ಶೂ. ಸೊ ಆಗ ಅವನೇನು ಮಾಡ್ತಾನೆ, ತನ್ನ ಅಟೆನ್ಷನ್, ತನ್ನ ಗಮನನ ಶೂ ಪಾಲಿಷ್ ಮಾಡೋದ್ರ ಕಡೆಗೆ ಗಮನ ಹರಿಸ್ತಾನೆ. ಕಾನ್ಸಂಟ್ರೇಟ್, ಟು ಗಿವ್ ಆಲ್ ಯುವರ್ ಅಟೆನ್ಷನ್ ಟು ಸಮಥಿಂಗ್. ಆಸ್ ಸೂನ್ ಆಸ್ ಹಿ ವಾಸ್ ಡನ್ ವಿತ್ ದ ಲೆಫ್ಟ್ ಶೂ, ಧೀರಾ ಸೆಡ್ ದ ಅದರ್ ಶೂ ಸರ್. ಸೊ ಆ ಲೆಫ್ಟ್ ಶೂನ ಅವನು ಶೈನ್ ಮಾಡಿದ್ಮೇಲೆ ಹೇಳ್ತಾನೆ ಕಸ್ಟಮರ್ಗೆ, ಪ್ಲೀಸ್ ಇನ್ನೊಂದು ರೈಟ್ ಶೂನ ಕೊಡಿ, ಅಂದರೆ ಇಡಿ ಅಂತ ಸ್ಟ್ಯಾಂಡ್ ಮೇಲೆ ಅಂತ ಹೇಳ್ತಾನೆ. ದ ಮ್ಯಾನ್ ಪುಟ್ ಹಿಸ್ ಅದರ್ ಫುಟ್ ಆನ್ ದ ಸ್ಟ್ಯಾಂಡ್. ಸೊ ಆಗ ಆ ಒಂದು ಕಸ್ಟಮರ್ ತನ್ನ ರೈಟ್ ಫುಟ್ನ, ರೈಟ್ ಶೂ ಏನೈತೆ ಅದನ್ನ ಸ್ಟ್ಯಾಂಡ್ ಮೇಲೆ ಇಡ್ತಾನೆ. ಹರಿ ಅಪ್ ಫೆಲೋ, ಬೇಗ ಮಾಡು.
there are only 2 more minutes for the show to begin. ಸೊ ಆಗ ಅವನು ಉಲ್ಟಾ ಹೇಳ್ತಾನೆ ಕಸ್ಟಮರ್, 2 ನಿಮಿಷ ಇದೆ ಶೋ ಸ್ಟಾರ್ಟ್ ಆಗೋದಿಕ್ಕೆ ಅಂತ ಹೇಳ್ತಾನೆ. ಫನಿ, ಧೀರಾ ಸೆಟ್ ಟು ಹಿಮ್ಸೆಲ್ಫ್. ಆಗ ಧೀರನ್ಗೆ ನಗು ಬರುತ್ತೆ. ಆ ಮೊಮೆಂಟ್ ಎಗೋ he was in no hurry, but now he is in a great hurry. ಸೊ ತನ್ಗೆ ತಾನೇ ಹೇಳ್ಕೊತಾನೆ ಅವನು. ಅಂದರೆ ಒಂದು ಕೆಲವು ನಿಮಿಷಗಳ ಹಿಂದೆ ಈ ಕಸ್ಟಮರ್ಗೆ ಏನೂ ಹರಿ ಇರಲಿಲ್ಲ, ಅರ್ಜೆಂಟ್ ಆಗಿರಲಿಲ್ಲ, ಅವಸರದಲ್ಲಿ ಇರಲಿಲ್ಲ, ಬಟ್ ಇವಾಗ ಅವನಿಗೆ ತುಂಬ ಅವಸರವಾಗಿದೆ ಅಂತ ಹೇಳ್ಕೊತಾನೆ. ಧೀರಾ ಡಸ್ಟೆಡ್ ದ ಶೂ ಕ್ವಿಕ್ಲಿ. ಸೊ ಹಾಗೆ ಹೇಳ್ತಾ ಅವನು ಆ ರೈಟ್ ಶೂ ಮೇಲಿದ್ದಂತಹ ಧೂಳನ್ನ ಬೇಗ ತೆಗಿತಾನೆ. ಆ್ಯಂಡ್ ಅಪ್ಲೈಡ್ ಸಮ್ ಪಾಲಿಶ್ ಟು ಇಟ್. ಹಾಗೇನೆ ಒಂದು ಪಾಲಿಶ್ನ ಅಪ್ಲೈ ಮಾಡ್ತಾನೆ. ಆಸ್ ಹಿ ವಾಸ್ ಅಬೌಟ್ ಟು ಶೈನ್ ಇಟ್ ವಿತ್ ದ ಕ್ಲಾತ್, he found something sticking out of it at the back. ಸೊ ಆಗ ಒಂದು ಪಾಲಿಶ್ನ ಹಚ್ಬಿಟ್ಟು ಅವನು ಬಟ್ಟೆನ ತಗೊಂಡು ಏನು ಶೈನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಅವಾಗ ಅವನಿಗೆ ಏನೋ ಆ ಶೂಗೆ ಅಂಟ್ಕೊಂಡಿರೋದು ಹಾಗೆ, ಆ ಶೂನ ಹಿಂದ್ಗಡೆ ಏನೋ ಅಂಟ್ಕೊಂಡಿರೋ ಥರ ಅವನಿಗೆ ಕಾಣಿಸುತ್ತೆ. ವಾಟ್ ಕ್ಯಾನ್ ಇಟ್ ಬಿ? ಏನಿರಬಹುದು? ಧೀರಾ ವಂಡರ್ಡ್. ಧೀರಂಗೆ ಆಶ್ಚರ್ಯ ಆಗುತ್ತೆ ಅದು ಏನಿರಬಹುದು ಅಂತ. ಹಿ ಬೆಂಟ್ ಹಿಸ್ ಹೆಡ್ ಟು ಟೇಕ್ ಅ ಕ್ಲೋಸರ್ ಲುಕ್. ಮೈ ಗುಡ್ನೆಸ್. ಸೊ ಅದೇನಿರ್ಬೋದು ಅಂತ ನೋಡೋದಕ್ಕೆ ಅವನು ಸ್ವಲ್ಪ ಬೆಂಡ್ ಮಾಡ್ತಾನೆ. ಬೆಂಡ್ ಮಾಡಿಬಿಟ್ಟು ಹತ್ತಿರದಿಂದ ನೋಡೋದಕ್ಕೋಸ್ಕರ ಬೆಂಡ್ ಮಾಡ್ತಾನೆ. ಆಗ ಅವನಿಗೆ ಅಬ್ಬಾ ಇದೇನು ನೋಡ್ತಾ ಇದ್ದೀನಿ ಅಂತ ಹೇಳಿ ಅವನಿಗೆ ಆಶ್ಚರ್ಯ ಆಗುತ್ತೆ. ಫಂಬಲ್, ಸರ್ಚ್ ಅಬೌಟ್ ಆಕ್ವರ್ಡ್ಲಿ, ಯೆಲ್, ಶೌಟ್, ಕ್ರೈ ಶ್ರಿಲಿ, ವ್ಯಾಲೆಟ್, a small folding case for carrying money and credit cards. That will do, boy. It's time, the man said, taking his foot off the stand. So aga ಆ ಒಂದು ಕಸ್ಟಮರ್ ಆ ಸ್ಟ್ಯಾಂಡಿಂದ ಕಾಲನ್ನ ಎತ್ಬಿಟ್ಟು, ದಟ್ ವಿಲ್ ಡೂ ಮ್ಯಾನ್, ಆಯಿತು, ಇಟ್ಸ್ ಟೈಮ್, ಇದು ಟೈಮ್, ಇವಾಗ ಸಮಯ ಆಗಿದೆ, ಮುಗೀತು, ನನಗೆ ಸಾಕು ನನಗೆ ಅಂತ ಅವನು ಆ ಕಸ್ಟಮರ್ ತನ್ನ ಕಾಲನ್ನ ಆ ಸ್ಟ್ಯಾಂಡಿಂದ ತೆಗಿತಾನೆ. ಧೀರಾ ಕಂಟಿನ್ಯೂ ಟು ಶೈನ್ ದ ಶೂ ವಿತ್ ದ ಕ್ಲಾತ್ ವೈಲ್ ದ ಮ್ಯಾನ್ ಫಂಬಲ್ಡ್ ಇನ್ ಹಿಸ್ ವ್ಯಾಲೆಟ್ ಫಾರ್ ಚೇಂಜ್. ಆದರೂ ಕೂಡ ಆ ಒಂದು ಸಮಯದಲ್ಲಿ ಧೀರಾ ಏನು ಮಾಡ್ತಾನೆ, ಆ ಶೂನ ಶೈನ್ ಮಾಡೋದಕ್ಕೆ ಶೈನ್ ಮಾಡ್ತಾನೆ ಇರ್ತಾನೆ. ಒಂದು ಬಟ್ಟೆಯಿಂದ ಶೈನ್ ಮಾಡ್ತಾನೆ ಇರ್ತಾನೆ. ಹಾಗೇನೆ ವೈಲ್ ದ ಮ್ಯಾನ್ ಫಂಬಲ್ಡ್ ಇನ್ ಹಿಸ್ ವ್ಯಾಲೆಟ್ ಫಾರ್ ಅ ಚೇಂಜ್. ಸೊ ಹಾಗೇನೆ ಅವನು ಆ ಕಸ್ಟಮರ್ ಏನು ಮಾಡ್ತಾನೆ, ತನ್ನ ವ್ಯಾಲೆಟಲ್ಲಿ, ತನ್ನ ಪರ್ಸಲ್ಲಿ ಸೊ ಚೇಂಜ್ನ ಹುಡ್ಕೋದಕ್ಕೆ ತಡವರಿಸ್ತಾನೆ. ದ ಬಾಯ್ ಕ್ವಿಕ್ಲಿ ಟೈಡ್ ದ ಎಂಡ್ಸ್ ಆಫ್ ದ ಲೇಸಸ್ ಆಫ್ ದ 2 shoes and got up without taking the coin. The man held out and rushed to the policeman. ಸೊ ಆಗ ಧೀರ ಏನು ಮಾಡ್ತಾನೆ, ಕ್ವಿಕ್ಲಿ ಟೈಡ್ ದ ಎಂಡ್ಸ್ ಆಫ್ ದ ಲೇಸಸ್ ಆಫ್ ದ ಶೂಸ್. ಆ 2 ಶೂಸ್ ಏನಿರುತ್ತೆ ಅದರ ಒಂದು ಲೇಸ್ ಏನಿರುತ್ತೆ ಅದನ್ನ ಕಟ್ಬಿಡ್ತಾನೆ. ಆ್ಯಂಡ್ ಗಾಟ್ ಅಪ್ ವಿಥೌಟ್ ಟೇಕಿಂಗ್ ದ ಕಾಯಿನ್. ಹಾಗೇನೆ ಆ ಒಂದು ವ್ಯಕ್ತಿಯಿಂದ ದುಡ್ಡನ್ನ ತಗೊಳ್ದೇನೆ ಎದ್ದು ಬಿಡ್ತಾನೆ. ಮೇಲ್ಗಡೆ ಎದ್ಬಿಟ್ಟು ಆ ವ್ಯಕ್ತಿ ಏನೋ ಆ ಕಾಯಿನ್ನ ಕೊಡಬೇಕು ಅಂತ ಏನಿರ್ತಲ್ಲ ಆ ಕಾಯಿನ್ನ ತಗೊಳ್ದೇನೆ ಅವನು ಎದ್ಬಿಟ್ಟು ಓಡೋಗ್ತಾನೆ. ರಶ್ ಟು ದ ಪೊಲೀಸ್ಮ್ಯಾನ್. ಪೊಲೀಸರ ಕಡೆ ಓಡೋಗ್ತಾನೆ. ಹಿ ಕುಡ್ ಹಿಯರ್ ದ ಮ್ಯಾನ್ ಯೆಲ್ಲಿಂಗ್. ಆಗ ಹೇ, ಐ ವಿಲ್ ಗೆಟ್ ಯು, ಬಟ್ ವಾಟ್ಸ್ ಹ್ಯಾಪ್ನಿಂಗ್. ಸೊ ಓಡೋಗ್ತಾ ಇರ್ಬೇಕಾದ್ರೆ ಆ ವ್ಯಕ್ತಿ ಕೂಕೋದು ಅವನಿಗೆ ಕೇಳಿಸುತ್ತೆ. ಹೇ, ಐ ವಿಲ್ ಗೆಟ್ ಯು, ನಾನು ನಿನ್ಗೆ ಕೊಡ್ತಾ ಇದ್ದೀನಿ, ಬಟ್ ವಾಟ್ಸ್ ಹ್ಯಾಪ್ನಿಂಗ್, ಏನಾಗ್ತಾ ಇದೆ. ಆ ವ್ಯಕ್ತಿಗೆ ಯಾಕೆ ಧೀರ ಓಡೋದಂತ ಗೊತ್ತಾಗಲ್ಲ. ಸೊ ಹಾಗಾಗಿ ಅವನು ಕೂಗ್ತಾ ಇರ್ತಾನೆ. ದ ಮ್ಯಾನ್ ಫೆಲ್ ಫ್ಲಾಟ್ ಆನ್ ಹಿಸ್ ಫೇಸ್ ವೆನ್ ಹಿ ಟ್ರೈ ಟು ವಾಕ್. ಸೊ ಆ ವ್ಯಕ್ತಿ, ಆ ಕಸ್ಟಮರ್ ವಾಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಅವನ ಮುಖದ ಮೇಲೆ ಅವನು ಮುಗ್ಗರಿಸಿ ಬೀಳ್ತಾನೆ. ಬಿಕಾಸ್ ಅವನ ಒಂದು ಶೂಸ್ ಏನಾಗಿರುತ್ತೆ, ಟೈ ಆಗಿರುತ್ತೆ, ಕಟ್ಕೊಂಡಿರುತ್ತೆ 2 ಶೂಸ್ಗಳು ಅಲ್ವಾ, ಹಾಗಾಗಿ ಅವನು ಮುಗ್ಗರಿಸಿ ಬೀಳ್ತಾನೆ. ವೈಲ್ ಹಿ ವಾಸ್ ಸ್ಟ್ರಗ್ಲಿಂಗ್ ಟು ಗೆಟ್ ಅಪ್, ಧೀರಾ ವಾಸ್ ಬ್ಯಾಕ್ ವಿತ್ ದ 2 policemen. ದೇ ಕಾಟ್ ಹೋಲ್ಡ್ ಆಫ್ ಹಿಮ್. ಸೊ ಅವನು ಆ ವ್ಯಕ್ತಿ ಏನಿರ್ತಾನೆ ಕಸ್ಟಮರ್ ಹೇಳೋದಕ್ಕೆ ಕಷ್ಟಪಡ್ತಾ ಇರ್ತಾನಲ್ವಾ. ಸೊ ಅದೇ ಟೈಮಲ್ಲಿ ಧೀರಾ ವಾಸ್ ಬ್ಯಾಕ್. ಧೀರಾ ಆ ಒಂದು 2 ಪೊಲೀಸರನ್ನ ಕರ್ಕೊಂಡು ವಾಪಸ್ ಬಂದಿರ್ತಾನೆ. ಆ ಪೊಲೀಸರು ಆ ಒಂದು ಕಳ್ಳನನ್ನ ಹಿಡಿತಾರೆ. ಎಸ್, ಹಿ ವಾಸ್ ಅ ಜ್ಯುವೆಲ್ ಥೀಫ್. ಹೌದು, ಇವನೇ ಆ ಬಂಗಾರವನ್ನು ಕದ್ದಿರುವಂತಹ ಕಳ್ಳ ಅಂತ ಹೇಳ್ತಾರೆ. ದ ಗೋಲ್ಡ್ ನೆಕ್ಲೆಸ್ ವಾಸ್ ಫೌಂಡ್ ಇನ್ ಹಿಸ್ ಶೂ. ಆ ಕಸ್ಟಮರ್ ಶೂನ ಚೆಕ್ ಮಾಡಿದಾಗ ಒಂದು ಗೋಲ್ಡ್ ನೆಕ್ಲೆಸ್ ಅಲ್ಲೇ ಇತ್ತು. ಆ್ಯಂಡ್ ಹಿಸ್ ಪೇರ್ಡ್ ಇನ್ ಹಿಸ್ ಪಾಕೆಟ್. ಹಾಗೇನೆ ಆ ಒಂದು ದಾಡಿ ಏನಿತ್ತು, ಗಡ್ಡ ಏನಿತ್ತು, ಅದು ಅವನ ಇನ್ನೊಂದು ಪಾಕೆಟಲ್ಲಿ ಇಟ್ಕೊಂಡಿದ್ದ. ಅವನು ಒಂದು ನಕಲಿ ಒಂದು ದಾಡಿನ ಹಾಕೊಂಡಿದ್ದ ಅಲ್ವಾ, ಆ ಒಂದು ದಾಡಿ ವಿಗ್ ಥರ ಏನಿರುತ್ತಲ್ಲ ಅದು ಅವನ ಪಾಕೆಟಲ್ಲಿ ಸಿಗುತ್ತೆ. ಹಿ ವಾಸ್ ಟೇಕನ್ ಟು ದ ಪೊಲೀಸ್ ಸ್ಟೇಷನ್. ಹಾಗೇನೆ ಆ ಪೊಲೀಸರು ಅವನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಪ್ರಶ್ನೆಗಳಿದೆ, ಉತ್ತರ ನೋಡೋಣ. ವಾಟ್ ಡಿಡ್ ಧೀರಾ ಫೈಂಡ್ ಇನ್ ದ ಶೂಸ್? ಧೀರಾ ಫೌಂಡ್ ದ ಗೋಲ್ಡ್ ನೆಕ್ಲೆಸ್ ಇನ್ ದ ಶೂಸ್. ವೇರ್ ವಾಸ್ ದ ಬಿಯರ್ಡ್ ಆಫ್ ದ ಥೀಫ್?
The beard of the thief was in his pocket. How did Dhira make the thief fall? Dhira quickly tied the ends of the laces of the two shoes to make the thief fall. Of course, Dhira was praised for his presence of mind. ಧೀರನ ಒಂದು ಸಮಯ ಪ್ರಜ್ಞೆಗೆ ಅವನನ್ನ ಹೊಗಳ್ತಾರೆ. He was also rewarded by the police and by the jeweler. ಸೊ ಹಾಗೇನೆ ಪೊಲೀಸರು ಮತ್ತೆ ಆ ಆಭರಣದ ಅಂಗಡಿ ಮಾಲೀಕರೇನಿರ್ತಾರಲ್ಲ, ಸೊ ಅವರಿಂದ ಕೂಡ ಅವನಿಗೆ ರಿವಾರ್ಡ್ ಸಿಕ್ಕತ್ತೆ. ಹಿಸ್ ಸ್ಕೂಲ್ ಟು ಆನರ್ಡ್ ಹಿಮ್ ವಿತ್ ಅ ಮೆಡಲ್ ಫಾರ್ ಹಿಸ್ ಬ್ರೇವರಿ. ಹಾಗೇನೆ ಅವನ ಒಂದು ಶೌರ್ಯಕ್ಕೆ ಅವನ ಸ್ಕೂಲ್ ಕೂಡ ಅವನನ್ನ ಆನರ್ ಮಾಡುತ್ತೆ, ಒಂದು ಮೆಡಲ್ ಅನ್ನು ಕೊಟ್ಬಿಟ್ಟು ಅವನಿಗೆ ಗೌರವಿಸ್ತಾರೆ ಸ್ಕೂಲ್ನವರು ಕೂಡ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಲೆಗ್ ಟ್ರ್ಯಾಪ್ ಅನ್ನೋದು ಏನ್ ಕಥೆ ಇದೆ ಅಂತ. ಸೊ ಧೀರ ಅನ್ನೋ ಒಂದು ಹುಡುಗನ ಬಗ್ಗೆ, ಶೂ ಶೈನ್ ಬಾಯ್ ಅಂದ್ರೆ ಶೂ ಪಾಲಿಶ್ ಮಾಡುವಂತ ಒಂದು ಹುಡುಗನ ಬಗ್ಗೆ ಇದೆ. ಸೊ ಅವನು ಹೇಗೆ ಧೈರ್ಯದಿಂದ ಒಬ್ಬ ಕಳ್ಳನನ್ನ ಹಿಡಿತಾನೆ ಅನ್ನೋದು ಈ ಪಾಠದಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವು ಕೂಡ ಅದೇ ರೀತಿಯಾಗಿ ಧೈರ್ಯವಂತರಾಗಿರ್ಬೇಕು ಯಾವುದೇ ಒಂದು ಪರಿಸ್ಥಿತಿಯಲ್ಲೂ ಕೂಡ. ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋದನ್ನ ಪರಿಸ್ಥಿತಿನಾಗಿರ್ಬೋದು, ಅಥವಾ ನಮಗೆ ಏನಾದರೂ ತೊಂದರೆ ಬಂದಿದೆ ಅನ್ನೋದು ಪರಿಸ್ಥಿತಿನಾಗಿರ್ಬೋದು, ಅವಾಗ ನಾವು ತುಂಬ ಧೈರ್ಯದಿಂದ ನಮ್ಮ ಒಂದು ಸಮಯ ಪ್ರಜ್ಞೆ ಅಂತ ಏನಂತೀವಿ, ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಕರೆಕ್ಟ್. ಸೊ ಆ ಸಮಯ ಪ್ರಜ್ಞೆಯಿಂದ ನಾವು ಯಾವುದೇ ಒಂದು ಕಷ್ಟದನ್ನು ಕೂಡ ಎದುರಿಸ್ಕೊಂಡು ಮುಂದಕ್ಕೆ ಹೋಗಬಹುದು ಅಲ್ವಾ. ಸೊ ಇದರ ಒಂದು ಪ್ರಶ್ನೆ ಉತ್ತರಗಳೇನಿದೆ ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.